ಕಾರ್ನ್ ಸೂಪ್, ಟೊಮೆಟೊ ಸೂಪ್, ಮಶ್ರೂಮ್ ಸೂಪ್, ವೆಜಿಟೇಬಲ್ ಸೂಪ್ ಹೇಳ್ತಾ ಹೋದರೆ ಪಟ್ಟಿ ಬೆಳೀತಾ ಹೋಗುತ್ತೆ. ಸಾಮಾನ್ಯವಾಗಿ ಈ ಎಲ್ಲ ರೀತಿಯ ಸೂಪನ್ನು ಸವಿದಿರ್ತೀರ. ಈ ದಿನ ನಾನು ತೋರಿಸ್ಕೊಡ್ತಾ ಇರೋ ಸ್ವಲ್ಪ ಅಪರೂಪನೇ ಅನ್ನಿಸೋ ನುಗ್ಗೆಕಾಯಿ ಸೂಪ್. ನೀವು ಇದನ್ನು ಮಾಡಿ ರುಚಿ ನೋಡಿ ಹೇಗಿದೆ ಅಂತ ಹೇಳ್ತೀರಲ್ಲ. ಹಾಯ್ ಗೈಸ್, ನೀವು ನೋಡ್ತಿದ್ದೀರಾ ಸುಧಾ ಸದನ ಚಾನೆಲ್. ನಾನು ಸುಧಾ. ಈಗ ಅಡುಗೆ ಶುರು ಮಾಡೋಣ. ಮೊದಲಿಗೆ ನಾನು 3 ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು 4 ಜನಕ್ಕಾಗೋಷ್ಟು ಸೂಪ್ ಆಗುತ್ತೆ. ನಿಮಗೆ ಸೂಪ್ ಎಷ್ಟು ಪ್ರಮಾಣದಲ್ಲಿ ಬೇಕಾಗತ್ತೆ ಅಂತ ನೋಡಿಕೊಂಡು ಇದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನುಗ್ಗೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಳ್ಬೇಕು. ಸುಮಾರು 4 ಇಂಚಷ್ಟು ಉದ್ದ ಇದ್ದರೆ ಸಾಕು, ತುಂಬ ಚಿಕ್ಕದು ಬೇಡ. ಇದರ ಸಿಪ್ಪೆನ ಸ್ವಲ್ಪ ಕೂಡ ತೆಗೆಯದೆ ಹಾಗೆ ಕಟ್ ಮಾಡ್ಕೊಳ್ಬೇಕು. ಸ್ಟವ್ ಹೊತ್ತಿಸ್ಕೊಂಡು ನುಗ್ಗೆಕಾಯಿನ ಒಂದು ಸಣ್ಣ ಪ್ರೆಷರ್ ಕುಕ್ಕರ್ನಲ್ಲಿ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಕುಕ್ಕರ್ ಕೂಲ್ ಆಗಿದೆ. ಈಗ ನುಗ್ಗೆಕಾಯಿ ಮಾತ್ರ ಒಂದು ಜಾಲರಿಯಿಂದ ಹೊರಗೆ ತಕ್ಕೊಳ್ಳೋಣ. ನುಗ್ಗೆಕಾಯಿ ಬೆಂದಿರೋ ನೀರು ಚೆಲ್ಲೋದು ಬೇಡ, ಹಾಗೆ ಇಟ್ಕೊಳ್ಳೋಣ. ಇದು ಬೇಕಾಗತ್ತೆ. ನುಗ್ಗೆಕಾಯಿ ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿ ಬಿಡಿಸ್ಕೊಂಡು ಒಂದು ಚಾಕು ಸಹಾಯದಿಂದ ಅದರ ಬೀಜದ ಸಮೇತ ತಿರುಳನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತಾ ಇದ್ದೀನಿ. ತುಂಬ ಮೃದುವಾಗಿ ಬೆಂದಿದೆ, ಹಾಗಾಗಿ ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ಹಾಗೆ ಸುಲಭವಾಗಿ ತಿರುಳನ್ನು ತೆಗಿಬಹುದು. ಈ ನುಗ್ಗೆಕಾಯಿನಲ್ಲಿ ಮುಖ್ಯವಾಗಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ನುಗ್ಗೆ ಹೂವು ಇವನ್ನೆಲ್ಲ ಆಗಾಗ್ಗೆ ಸೇವನೆ ಮಾಡ್ತಾ ಬಂದರೆ ನಮ್ಮ ಮೂಳೆಗಳ ಆರೋಗ್ಯನ ಸ್ವಲ್ಪ ಮಟ್ಟಿಗೆ ಕಾಪಾಡಿಕೊಳ್ಬಹುದು. ಪಲ್ಪ್ನೆಲ್ಲ ತೆಗೆದಿದ್ದಾಯಿತು. ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ತೊಳೆದಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನುಣ್ಣಗೆ ರುಬ್ಕೊಳ್ಬೇಕು. ಬೀಜ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ, ಬಾಯಿಗೆ ಸಿಕ್ಕತ್ತೆ, ಚೆನ್ನಾಗಿರುತ್ತೆ. ಇದನ್ನು ರುಬ್ಬುವಾಗ ನೀರನ್ನು ಬೇಕಾದರೆ ಸೇರಿಸ್ಕೊಳ್ಬೋದು. ಇದನ್ನು ರುಬ್ಬಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಒಂದು ಅಗಲವಾದ ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ತುಪ್ಪದ ಬದಲಿಗೆ ನಿಮಗೆ ಬೇಕಾದರೆ ಬೆಣ್ಣೆ ಅಥವಾ ಎಣ್ಣೆನ ಬಳಸಬಹುದು. ಫ್ಲೇಮ್ ಕಡಿಮೆ ಇರಲಿ. ಸುಮಾರು ಒಂದು 10 ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿಕೊಂಡು ಕಾಯ್ದಿರೋ ತುಪ್ಪಕ್ಕೆ ಹಾಕ್ಕೊಳ್ತಿದ್ದೀನಿ. ನಂತರ ರುಬ್ಬಿಟ್ಕೊಂಡಿರೋ ನುಗ್ಗೆಕಾಯಿ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ನುಗ್ಗೆಕಾಯಿ ಬೇಯಿಸಿರೋ ನೀರಿತ್ತಲ್ಲ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು 10 ರಿಂದ 15 ಮೆಣಸು ಕಾಳು, ಕರಿಮೆಣಸು ಕಾಳನ್ನ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಮೆಣಸನ್ನು ನಿಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಮತ್ತು ನಾನಿಲ್ಲಿ ಎಲ್ಲನೂ ಕುಟ್ಟಿ ಫ್ರೆಶ್ ಆಗಿ ಹಾಕ್ತಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಬೇಕಿದ್ರೆ ನೀವು ಸಮಯ ಇಲ್ಲ ಅಂದರೆ ಮೊದಲೇ ಮಾಡಿಟ್ಕೊಂಡಿರೋ ಮೆಣಸು ಪುಡಿ ಆಗಲಿ ಬೆಳ್ಳುಳ್ಳಿ ಪೇಸ್ಟನ್ನಾಗಲಿ ಬಳಸಬಹುದು. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಸೂಪ್ನ ಹದಕ್ಕೆ ಬರುವ ಹಾಗೆ ಸಾಕಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಇದು ತುಂಬ ಮೈಲ್ಡ್ ಆಗಿರುತ್ತೆ, ಹಾಗಾಗಿ ನಾನು ಅರ್ಧ ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬಹುದು. ಉಪ್ಪು ಕಡಿಮೆ ಆಗಿದೆ, ಅದಕ್ಕೆ ಮತ್ತೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಮೆಣಸು ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಂಡು ಸರಿ ಮಾಡ್ಕೊಳ್ಬಹುದು. ಸೂಪ್ ಚೆನ್ನಾಗಿ ಕುದೀತಾ ಇದೆ. ಈಗ ಇದಾಗಿದೆ. ಸ್ಟವ್ ಆಫ್ ಮಾಡ್ತಿದ್ದೀನಿ. ಈಗ ಸೂಪ್ ರೆಡಿಯಾಗಿದೆ. ಇದಕ್ಕೆ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿ ಬಿಸಿ ಬಿಸಿ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸುಧಾ ಸದನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನ್ನೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.